ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರತ್ನಮ್ಮ ಜಯಣ್ಣ ಅವರು ಬಂದಿದ್ದಾರೆ. ಅವರು ಈಗಾಗಲೇ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆಗಳನ್ನ ನಮಗೆ ಪರಿಚಯಿಸಿದ್ದಾರೆ. ಇವತ್ತು ನೋಡೋಣ ಯಾವ ಅಡುಗೆ ಮಾಡ್ತಾರೆ ಅಂತ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಅಮ್ಮ, ಆಲ್ರೆಡಿ ನೀವು 2 ಅಡುಗೆಗಳನ್ನ ನಮ್ಗೆ ಪರಿಚಯಿಸಿದೀರಾ, ಬಂದಿದ್ದೀರಾ ಎಪಿಸೋಡ್ ಅಲ್ಲಿ. ಸೊ ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಫಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಒಂದು ಟೊಮೊಟೊ ಗೊಜ್ಜು, ಮತ್ತು ಇದು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನು ನಾವು ಕ್ಯಾರಿ ಮಾಡಲಿಕ್ಕೆ ಅನುಕೂಲ ಆಗೋಂಥದ್ದು, ಇಟ್ಟರೆ 2-3 ದಿನ ಇಟ್ಕೊಳ್ಳೋ ಅಂತ ಆ ಥರ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಇನ್ನು ಬೇಬಿ ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ವಡ ಅಂತ ಮಾಡ್ತಾ ಇದ್ದೀನಿ. 2 ಐಟಮ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಒಂದು ಸ್ವೀಟ್ ಕಾರ್ನ್ ವಡ ಮತ್ತೊಂದು ಟೊಮ್ಯಾಟೊ ಗೊಜ್ಜು. ಓಕೆ ಓಕೆ, ಇದಾದ್ರೆ ನೀವು ಮಾಡಿ ಇಟ್ಕೊಂಡು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು. ಈಗ ನಾವೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನ ಒಂದು 2-3 ದಿನ ಇಟ್ಕೊಳ್ಳೋ ಹಾಗೆ ಡ್ರೈ ಆಗಿ ಮಾಡ್ಕೊಂಡು ಹೋಗೋದ್ರಿಂದ ಅದು ಸೇವ್ ಆಗುತ್ತೆ ನಮಗೆ. ಬೇರೆ ಹೋಟೆಲ್ ಚಪಾತಿ ಮತ್ತೆ ಇದನ್ನ ತಗೊಂಡು ಹೋದ್ರೆ ನಾವು ಅದನ್ನ ಹೊರಗಡೆ ಸೇವ್ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೋಬಹುದು ಅನ್ನೋ ದೃಷ್ಟಿಯಿಂದ. ಮತ್ತೆ ಇನ್ನೊಂದು ತುಂಬಾ ಈಸಿ, ಟೊಮ್ಯಾಟೊ ಅಂದ್ರೆ ನಾನು ಹೇಳೋದು ಟೊಮ್ಯಾಟೊ ತರಕಾರಿ ಸಿಗೋದು ತುಂಬಾ ಈಸಿ ಅಲ್ವಾ? ಎಲ್ಲಾ ಕಡೆನೂ ಟೊಮ್ಯಾಟೊ ಸಿಗತ್ತೆ. ಅಂದ್ರೆ ಏನ್ ಸಿಕ್ಕತ್ತೆ ಅದರಲ್ಲಿ ಒಂದು ಸ್ವಾದಿಷ್ಟವಾದದ್ದು ಮಾಡ್ಕೊಂಡು ಕ್ಯಾರಿ ಮಾಡ್ಬೋದು ಅಂತ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ನೋಡಿ? ಇದು ಟೊಮೊಟೊ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿರೋದು, ಹಚ್ಕೊಂಡಿರೋದು. ಈರುಳ್ಳಿನೂ ಅಷ್ಟೇ ಉದ್ದಕ್ಕೆ ಹಚ್ಕೋಬೇಕು. ಇದು ಸ್ವಲ್ಪ ಸಾಂಬಾರು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಸ್ವಲ್ಪ ಗರಂ ಮಸಾಲ, ಹಸಿಮೆಣ್ಸಿಕಾಯಿ, ಧನಿಯಾ ಪುಡಿ ಮತ್ತು ಹಸಿಮೆಣ್ಸಿಕಾಯಿ ಪುಡಿ, ಸಾಲ್ಟು, ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು. ಓಕೆ, ಇಷ್ಟು ಉಪಯೋಗಿಸ್ತಾರೆ. ತುಂಬಾ ಒಂದು ಏನದು ಸರಳವಾಗಿ ಇದೆ, ತುಂಬಾ ಏನದು ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಲ್ಲ. ಎಲ್ಲ ಅಡಿಗೆ ಮನೆಯಲ್ಲಿ ಏನಿದೆ ಅದನ್ನ ಹಿಡ್ಕೊಂಡ್ಬಿಟ್ಟಿದ್ದೀರಾ. ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಮಾಮೂಲಿ ಟೊಮೊಟೊ ಗೊಜ್ಜು ಅಂತಾರೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಹೆಚ್ಚಾಕೊಂಡು ಖಾರ ಪುಡಿ ಹಾಕೊಂಡು ಮಾಡ್ಕೊಂಡು ಉಪಯೋಗಿಸ್ತಾರಲ್ಲ, ಅದಕ್ಕಿಂತ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೂಟ್ ಆಗೋಂಥ. ಓಕೆ ಸರಿ, ಹಾಗಾದ್ರೆ ಶುರು ಮಾಡೋಣ. ಏನು ಬೇಕು ನಿಮಗೆ? ನಾನು ಫಸ್ಟ್ ಒಲೆ ಹಚ್ಕೊತೀನಿ, ಇಟ್ಕೊಡಿ ಪ್ಯಾನ್. ಓಕೆ ಸರಿ ಸರಿ. ಸೊ ನೀವು ಮೊದಲನೇ ಸಲ ಬಂದು ಅಡುಗೆ ಮಾಡಿದ್ದೀರಾ, ಹೇಗೆ ಅನ್ನಿಸ್ತಮ್ಮ ಖಾನಾವಳಿಯಲ್ಲಿ? ಅಂದ್ರೆ ಮಾಡಿ ಆದ್ಮೇಲೆ ಅವತ್ತು ಹೇಳಿದಿರಾ ನೀವು ಬಸವ ವಾಹಿನಿಯ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ರೆ, ತುಂಬಾ ಖುಷಿ ಆಗಿದೆ ಅಂತ ಹೇಳಿದ್ರೆ. ನಿಮ್ಮ ಏನದು ಸ್ನೇಹಿತರೆಲ್ಲ ಏನಂದ್ರು ನೋಡಿದರೆ, ಅಂದ್ರೆ ಹೋಗಿದ್ದಕ್ಕೆ, ಅಥವಾ ಯಾವ ತರ ರಿಯಾಕ್ಷನ್ ಬಂತು ನಿಮ್ಗೆ? ಅಂದ್ರೆ ತುಂಬಾ ಜನ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬರ್ತಾ ಇದೆ. ಹೊಸದಲ್ವಾ? ಏನೋ ಈ ಎಲ್ಲರ ಸ್ವಭಾವ ಹೇಗೆ ಅಂತಂದ್ರೆ ಸ್ವಲ್ಪ ಮುಂದುವರಿಯೋದಕ್ಕೆ ಹಿಂಜರಿಕೆ ಇರುತ್ತೆ. ಯಾರು ಒಬ್ರು ಮುಂದುವಾದಾಗ ಅವ್ರೂ ಬರ್ಲಿಕ್ಕೆ ಪ್ರಿಪೇರ್ ಆಗ್ತಾರೆ. ಹಂಗಾಗಿ ನಾವು ಫಸ್ಟ್ ಬಂದು 3 ಜನ ಮಾಡಿದ್ವಿ. ಈಗ ಎಲ್ಲರೂ ಬರ್ಲಿಕ್ಕೆ ತಯಾರಿದ್ದಾರೆ. ನೀವೊಂದು ಪ್ರೇರಣೆ ಆಗಿಬಿಟ್ಟಿದ್ದೀರಾ ಅಂತ. ಯಾವಾಗಲೂ ಅಷ್ಟೇ, ನನ್ನ ಫ್ರೆಂಡ್ ಈಗ ರತ್ನಮ್ಮ ಅವ್ರು ಬಂದಿದ್ದಾರೆ, ಸೊ ನಾವು ಹೋಗೋಣ ಅಂತ ಎಲ್ಲ ಒಂದ್ ಕಡೆ ನೀವೊಂದು ಮೋಟಿವೇಶನ್ ಆಗಿದ್ದೀರಾ ಅಂತ. ಖಂಡಿತ. ಹಾಗಾಗಿ ಬೇಕಾದಕ್ಕೆ ಬೇಕಾಗುತ್ತೆ ಎಣ್ಣೆ ಕೊಡಿ ಸ್ವಲ್ಪ. ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾದ್ರೆ ಪ್ರಿಸರ್ವೇಷನ್ ಮಾಡಿ ನಾವು ಇಟ್ಕೋಬೇಕಲ್ವಾ ಸ್ವಲ್ಪ ದಿನ. ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಬೇಯಿಸಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ. ಅಲ್ಲೇ ಸಟ್ಕ ಇದೆ. ಈ ತರ ಗೊಜ್ಜುಗಳೆಲ್ಲ ತುಂಬಾ ಗೊತ್ತಾ ನಿಮ್ಗೆ? ಮಾಡಿದೀರಾ? ಅಂದ್ರೆ ಗೊಜ್ಜುಗಳು ಅಂತಂದ್ರೆ ಈ ಹೊರಗಡೆ ಹೋಗ್ಬೇಕು ಅಂತಂದಾಗ ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ಹೋಗ್ತೀವಿ. ಈ ಅದೇ ಮೆಂತ್ಯ ಗೊಜ್ಜು ಈ ತರದೆಲ್ಲ ಇರುತ್ತಲ್ಲ, ಅಥವಾ ಪುಳಿಯೋಗರೆ ಗೊಜ್ಜು ತಗೊಂಡು ಹೊರಟೋಗ್ಬಿಡ್ತೀವಿ. ಎಲ್ಲಾ ಗೊಜ್ಜುಗಳು ಮನೇಲೆ ಮಾಡ್ಕೊಂಡು ಹೋಗ್ತೀವಿ. ವಾಂಗಿಬಾತ್ ಗೊಜ್ಜು ಇದೆಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಸಡನ್ ಆಗಿ ಯಾರು ಗೆಸ್ಟ್ ಬಂದ್ರೆ ರೈಸ್ ಇರುತ್ತಲ್ಲ ಅದನ್ನ ಕಲಸಿ ಕೊಡ್ಬೋದು. ಪುಳಿಯೋಗರೆ ಗೊಜ್ಜು ಈ ತರ ಗೊಜ್ಜೆಲ್ಲ ಮಾಡಿ ಎಲ್ಲ ಒಂದೊಂದ್ಸತಿ ಇಂಥದ್ದೆಲ್ಲ ಆಪತ್ ಬಾಂಧವ ತರ ಬೇಕು ನಮ್ಗೆ. ಯಾರೋ ಬರ್ತಾರೆ ಅಂದ್ರೆ ನಮ್ಗೆ ಟೈಮು ಇರಲ್ಲ, ಹೊರಗೆ ಹೋಗ್ತೀವಿ. ಹಾಗೆ ಇಂಥದ್ದೆಲ್ಲ ಒಂದೊಂದು ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ರೆ ರೆಡಿ ಇದ್ರೆ ಇಮಿಡಿಯೇಟ್ ಆಗಿ ಯಾರು ಬಂದ್ರು ನಾವು ವೇಟ್ ಮಾಡಿಸೋದಿಲ್ಲ, ಇಮಿಡಿಯೇಟ್ ಕೊಟ್ಬಿಡ್ಬೋದು. ಈಗ ಇದು ಕಾದಿದೆ, ಈರುಳ್ಳಿ ಕೊಡಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀರಾ? ಎಷ್ಟು ಟೊಮ್ಯಾಟೊ ತಗೊಂಡಿದ್ದೀರಾ ಅಷ್ಟೇ ಪ್ರಮಾಣದಷ್ಟು ಈರುಳ್ಳಿ. ಅದೇ ಇವೆರಡೇ ಐಟಮ್ ಮೈನ್ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಗೊಜ್ಜು ಅಂತಂದ್ರೆ. ಅದು ಎಲ್ಲ ಬೆಂದ್ಮೇಲೆ ಸ್ವಲ್ಪನೇ ಆಗೋದು ಅದು ಕ್ವಾಂಟಿಟಿ. ಚೆನ್ನಾಗಿ ಬೇಯಿಸಿದಾಗ ನೀವು ಹೇಳಿದ ಆಲ್ಮೋಸ್ಟ್ 50% ಗಿಂತ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಪ್ರಪೋರ್ಷನ್ ಕರೆಕ್ಟಾಗಿ ತಗೊಂಡ್ರೆ ಹದ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಅಮ್ಮ, ಈಗ ಖಾನಾವಳಿ ಅಂತೂ ನೀವು ಹೇಳಿದ್ದೀರಾ, ನೀವು ಈಗ 2ನೇ ಸಲ ಬರ್ತಾ ಇದ್ದೀರಾ. ಬೇರೆ ಯಾವುದೆಲ್ಲ ಕಾರ್ಯಕ್ರಮ ಬಸವ ವಾಹಿನಿಯಲ್ಲಿ ನೋಡ್ತೀರಾ ನೀವು? ನಾವು ಸಾಮಾನ್ಯ ಬೆಳಗ್ಗೆ ಆನ್ ಮಾಡಿದ್ರೆ 7 ಗಂಟೆಗೆ ಪ್ರಾರ್ಥನೆ, ಗುರು ಪ್ರಾರ್ಥನೆಯಿಂದ 8 ಗಂಟೆಗೆ ಇಷ್ಟಲಿಂಗ ಪೂಜಾ ಮಹತ್ವದ ಬಗ್ಗೆ ತೋರಿಸ್ತಾರೆ. ಆ ಕಾರ್ಯಕ್ರಮ ತುಂಬ ಇಷ್ಟಪಟ್ಟು ನೋಡ್ತೀವಿ. ಯಾಕೆಂತಂದರೆ ನಾವು ಅದನ್ನೇ ಫಾಲೋ ಮಾಡೋದು. ಆದ್ರೂ ಅಲ್ಲಿ ನೋಡಿದಾಗ ಏನೋ ಒಂದು ಅವರು ವಿವರವಾಗಿ ಹೇಳ್ತಾ ಹೋಗ್ತಾರೆ ಚಕ್ರ ಭೇದನದ ಬಗ್ಗೆ, ಮತ್ತು ಆ ಇಷ್ಟಲಿಂಗನ ಯಾಕೆ ನಾವು ಪೂಜೆ ಮಾಡೋ ವಿಧಾನ, ಯಾಕೆ ನಮ್ಮ ದೇಹದಲ್ಲಿ ಯಾವ ಚೈತನ್ಯ ಬರುತ್ತೆ ಏನು ಅನ್ನೋದೆಲ್ಲ ವಿವರವಾಗಿ ತೋರಿಸ್ತಾರೆ. ಆ ಕಾರ್ಯಕ್ರಮ ನೋಡ್ತೀವಿ. ಹಾಗೆ ಇಷ್ಟಲಿಂಗದ ಮಹತ್ವದ ಬಗ್ಗೆ ಕೂಡ
ನಮಗೆ ಚೆನ್ನಾಗಿ ಮನದಟ್ಟಾಗಿದೆ. ಓಕೆ ಓಕೆ ಓಕೆ. ಅಂದ್ರೆ ಆ ಕ್ರಮ ಯಾವ ತರ ಅನುಸರಿಸಬೇಕು ನಾವು, ಆ ಕ್ರಮಗಳು ಎಷ್ಟೋ ಸತಿ ಮತ್ತೆ ಅದ್ರ ಮಹತ್ವನೂ ಗೊತ್ತಿರಲ್ಲ. ಹೌದು, ಏನೋ ಒಂದು ಅವ್ರು ಮಾಡ್ತಾರೆ ಅಂತ ಮಾಡ್ತೀವಿ, ಇದು ನಮ್ಗೆ ಅದು ಯಾವ ಕ್ರಮ ಯಾಕೆ ಅಂತ ಒಂದು ಕಾರಣ ಸಹ ಹೇಳ್ತಾರೆ. ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು, ನಮ್ಮಲ್ಲಿರತಕ್ಕಂಥ ಚೈತನ್ಯವನ್ನು ನಾವು ರಿಯಾಕ್ಟ್ ಮಾಡ್ಕೋಬೇಕಂತಂದ್ರೆ ಜನರೇಟ್ ಮಾಡ್ಕೋಬೇಕು ಅಂತಂದ್ರೆ ಹೇಗೆ ಮಾಡಬೇಕು ಅನ್ನೋ ಪ್ರಾತ್ಯಕ್ಷಿಕತೆ ತೋರಿಸ್ತಿರ್ತಾರೆ. ಅದನ್ನ ಮಿಸ್ ಮಾಡದೆ ನೋಡ್ತೀವಿ. ನಮ್ಮ ಮಕ್ಕಳು ಇಡೀ ಫ್ಯಾಮಿಲಿನೇ ನಾವು ಇದನ್ನ ಫಾಲೋ ಮಾಡೋದು, ಇನ್ಯಾವುದೂ ಇದು ಮಾಡೋದಿಲ್ಲ. ಹಾಗಾಗಿ ಇದು ಬಸವವಾಹಿನಿ ನಮ್ಮೆಲ್ಲರ ಒಂದು ಚೈತನ್ಯದ ಸೆಲೆ ಅಂತ ಹೇಳ್ಬೋದು. ಹಾಗಾಗಿ ಇಷ್ಟಲಿಂಗದ ಬಗ್ಗೆ ಕೂಡ ನಾವು ಒಂದು ಹಾಡನ್ನ ರೆಡಿಯಾಗಿ ಬಂದಿದ್ದೀನಿ. ಹೌದಾ, ಹೇಳಿ ಅಮ್ಮ, ತುಂಬಾ ಸಂತೋಷ, ಹೇಳಿ. ಹಾಗೆ ಹಾಡ್ತಾ ಇದು ಬೇಯ್ತಾ ಹಾಡ್ತಾ ಅದನ್ನ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಬೇಯಲಿ ಇದು. ಓಕೆ, ಅದು ಬೆಂದ ಮೇಲೆ ನಾವು ಇದು ಟೊಮ್ಯಾಟೊ ಹಾಕೊಂಡು ಆಮೇಲೆ ಮುಂದೆ ಹಾಕೊಳ್ಳೋಣ. ಸರಿ ಸರಿ. ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ, ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ, ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ಅಂಗಯ್ಯ ಪೀಠದಿ ಹೊಳೆವ ಲಿಂಗಯ್ಯ, ಕಂಗಳ ಮಧ್ಯದಿ ಕಾಣೋ ಲಿಂಗಯ್ಯ. ಗಂಗೆಯ ಮುನೆಯರ ಸಂಗಮದೊಳು ಮಿಂದು, ಗಂಗೆಯ ಮುನೆಯರ ಸಂಗಮದೊಳು ಮಿಂದ ಸಂಗಯ್ಯ ಎನ್ನಾತ್ಮ ನೀನೇ ಲಿಂಗಯ್ಯ. ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ, ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ಗುರುಲಿಂಗ ಜಂಗಮ ನೀನೇ ಲಿಂಗಯ್ಯ, ಶರಣ ಜಲಶೇಷಾದಿ ಬಸಿತ ಲಿಂಗಯ್ಯ. ಷಡಕ್ಷರ ಮಂತ್ರವ ಮನನ ಮಾಡಿಸಿದಾತ, ಷಡಕ್ಷರ ಮಂತ್ರವ ಮನನ ಮಾಡಿಸಿದಾತ, ಪರಮ ಗುರು ಎನ್ನಾತ್ಮ ನೀನೇ ಲಿಂಗಯ್ಯ. ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ, ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ನವಚಕ್ರಕ್ಕಾಧಾರ ಚೆಲುವ ಲಿಂಗಯ್ಯ, ನವಚಕ್ರದೊಳಗೆ ನೀ ನೆಲೆಯು ಲಿಂಗಯ್ಯ. ನವಶಕ್ತಿ ನವಭಕ್ತಿ ನವರಂಗದಲ್ಲಿ, ನವಶಕ್ತಿ ನವಭಕ್ತಿ ನವರಂಗದಲ್ಲಿ, ನವ ಪ್ರಣವ ಎನ್ನಾತ್ಮ ನೀನೇ ಲಿಂಗಯ್ಯ. ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ, ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ಪಂಚವಿಂಶತಿ ತತ್ವಕಥಿತ ಲಿಂಗಯ್ಯ, ಪಂಚಾಚಾರಗಳಲ್ಲಿ ಪ್ರಾಣಲಿಂಗಯ್ಯ. ಸಂಚಿತ ಕಳೆಯನ್ನು ತನ್ನಂತೆ ಮಾಡಲು, ಸಂಚಿತ ಕಳೆಯನ್ನು ತನ್ನಂತೆ ಮಾಡಲು, ವರಗುರು ಬಸವನು ತೋರ್ದ ಲಿಂಗಯ್ಯ. ವರಗುರು ಬಸವನು ತೋರ್ದ ಲಿಂಗಯ್ಯ. ಇಷ್ಟಲಿಂಗಯ್ಯ ನೀ ಶ್ರೇಷ್ಠ ಲಿಂಗಯ್ಯ, ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ನಿಷ್ಠೆವಂತರ ಆತ್ಮ ನೀನೇ ಲಿಂಗಯ್ಯ. ತುಂಬ ಸುಮಧುರವಾಗಿ ಹೇಳಿದ್ರಮ್ಮ, ತುಂಬ ಚೆನ್ನಾಗಿ ಹೇಳಿದಿರ ಅಮ್ಮ. ಇದೊಂದು ಸ್ವಲ್ಪ ಇನ್ನೂ ಟೊಮ್ಯಾಟೊ ಬೇಯಬೇಕಲ್ವಾ? ಈಗ ಟೊಮ್ಯಾಟೊ ಈರುಳ್ಳಿ ಬೆಂದಿದೆಯಾ? ತುಂಬ ಚೆನ್ನಾಗಿ ಬೆಂದಿ ಹದವಾಗಿ. ಈಗ ನಾವು ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಓಕೆ ಓಕೆ. ಅದು ಪೇಸ್ಟ್ ಮಿಕ್ಸಲ್ಲಿ ಹಾಕೊಂಡು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಓಕೆ. ನೆಕ್ಸ್ಟು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೊಂಬೋಣ. ಖಾರಕ್ಕೆ ಎಷ್ಟು ಬೇಕೋ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂತಂದರೆ ಸ್ವಲ್ಪ ಹಾಕೋಬೋದು.
ಇದೆಲ್ಲ ಪುಡಿಗಳು ನೀವೆಲ್ಲ ಮನೆಯಲ್ಲೇ ಮಾಡ್ತೀನಿ ಅಂತ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡು ಬರೋದು. ಇಷ್ಟೆಲ್ಲ ನೀವೇನದು ಕಾರ್ಯ ಚಟುವಟಿಕೆಯಲ್ಲಿ ಇದೆಲ್ಲ ಮಾಡೋದಕ್ಕಾಗತ್ತಾ? ಮಗಳು ಇದ್ದಾಳೆ ಅಂತ ಅವಾಗ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಾ ಇದ್ರಿ, ಅವಳೆಲ್ಲ ಈಗ ಅಡ್ಗೆ ಮನೆ ಇನ್ಚಾರ್ಜ್ ಅವಳ್ದಾಗ್ಬಿಟ್ಟಿದೆ ಅಂತ. ಸೊಸೆಗೆ ಬಿಟ್ಕೊಟ್ಟಿದ್ದೀವಿ. ಸೊಸೆನಾ ಮಗಳು ಈಗ ನಮ್ಮ ಜೊತೆನೇ ಇದ್ರು. ಈಗ 6 ತಿಂಗಳಿಂದ ಅವಳಿಗೆ ಗೌರ್ಮೆಂಟ್ ಜಾಬ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಚಳ್ಳಕೆರೆಗೆ ಟ್ರಾನ್ಸ್ಫರ್ ಆದ್ರು. ಜಾಬ್ಗೆ ಅವರು ಬೇರೆ ಶಿಫ್ಟ್ ಆದ್ರು. ಹಾಗಾಗಿ ಸೊಸೆ ನೋಡ್ಕೋತಾ ಇದ್ದಾಳೆ ಜವಾಬ್ದಾರಿ ಎಲ್ಲ. ಸೊಸೆಗೆಲ್ಲ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ನೀವು? ಹೌದು, ಟ್ರೈನಿಂಗ್ ಆಗ್ತಾ ಇದೆ. ಪಾಪ ನೋಡ್ಕೊಳ್ಳೋದಷ್ಟು ನನ್ನ ಜವಾಬ್ದಾರಿ. ಈಗ ಇದು ಸ್ವಲ್ಪ ಖಾರದ ಪುಡಿ ತಗೊಳ್ಳೋಣ. ಧನಿಯಾ ಮೆಣಸಿನಕಾಯಿ ಪುಡಿ, ಖಾರದ ಪುಡಿ ಹಾಕೊಳ್ಳಿ. ಇದಿವಾಗ ಖಾರದ ಪುಡಿನಾ? ಖಾರದ ಪುಡಿ ಒಂದು ಸ್ಪೂನು. ಓಕೆ. ನೆಕ್ಸ್ಟ್ ಧನಿಯಾ ಪುಡಿ. ಓಕೆ. ಧನಿಯಾ. ಓಕೆ. ಈಗ ಹಸಿಮೆಣಸಿನಕಾಯಿ ಪುಡಿ ಸ್ವಲ್ಪ. ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಕು. ನೆಕ್ಸ್ಟ್ ಈಗ ಸಾಲ್ಟ್. ಲಾಸ್ಟಿಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕೋಬಿಟ್ಟು. ಓಕೆ ಓಕೆ. ಸೊ ಪುಡಿಗಳೆಲ್ಲ ಇದ್ರೆ ಒಂದ್ಸತಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಸ್ವಲ್ಪ ಒಂದು 2 ನಿಮಿಷ ಬೆಂದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಂಡು, ಗೊಜ್ಜು ಬೇಕು ರೀಸೆಂಟಾಗಿ ಯೂಸ್ ಮಾಡ್ಕೊತೀವಿ ಇಟ್ಕೊಳ್ಳಲ್ಲ ಅನ್ನೋದಾದ್ರೆ ಸ್ವಲ್ಪ ನೀರು ಹಾಕಿ ಗೊಜ್ಜು ಮಾಡ್ಕೊಬೋದು. ಇಲ್ಲ ಅಂತಂದ್ರೆ ನಾವು ಹೊರಗಡೆ ತೊಗೊಂಡೋಗ್ಬೋದು ಅಂತಂದ್ರೆ ಈ ಥರ ಡ್ರೈ ಆಗಿ ಮಾಡ್ಕೊಂಡು, ನೀರು ಹಾಕೋದೇ ಬೇಡ, ಅದೇ ಒಂದು ಟೇಸ್ಟ್ ಬರುತ್ತೆ. ಇದು ಡ್ರೈ ಆಗಿ ಇದೊಂದು ಟೇಸ್ಟ್ ಇರುತ್ತೆ. ಅಮ್ಮ ಈಗ ಮಾತಾಡ್ತಾ ಇದ್ವಿ, ಆಗ ಹೇಳ್ತಾ ಇದ್ವಿ ನೀವು ಏನು ಬಸವ ಟಿವಿಯಿಂದ ತುಂಬಾ ಏನದು ಪ್ರೇರಣೆ ಪಡ್ಕೊಂಡಿದ್ದೀರಾ ಅಂದ್ರೆ ಬಸವಣ್ಣನವರ ವಚನದ ಬಗ್ಗೆ ನಿಮ್ಗೆ ಏನದು ತುಂಬಾ ಶ್ರದ್ಧೆ ಕಾಳಜಿ ಎಲ್ಲ ಇದೆ. ನಾನು ಕೇಳೋದು ನಿಮ್ಗೆ ಹೇಗೆ ಇದು ಈ ಆಧ್ಯಾತ್ಮದ ಬಗ್ಗೆ ಈ ತರ ವಚನಗಳ ಬಗ್ಗೆ ಹೇಗೆ ಒಲವು ಎಲ್ಲಿಂದ ಬಂತು? ಅದು ಹೇಗೆ ನೀವು ಪ್ರೇರೇಪಣೆ ಪಡ್ಕೊಂಡಿದ್ದೀರಾ? ಇದಕ್ಕೆ ಮೂಲ ಸೆಲೆ ಅಂತಂದ್ರೆ ಗುರು ಬಸವಣ್ಣವರು ನಮಗೆ 12ನೇ ಶತಮಾನದಲ್ಲಿ ಬಸವಾದೀಶನವರು ಕೊಟ್ಟಂತಹ ಒಂದು ವಚನ ಸಾಹಿತ್ಯ. ಎಲ್ಲ ಒಂದು ಕಾರ್ಯಕ್ಕೆ ಯಾವೇ ಒಂದು ಸಮಸ್ಯೆಗಳಿಗೆ ಸಮಾಧಾನ ಇರತಕ್ಕಂಥ ಪರಿಹಾರ ಸೊಲ್ಯೂಷನ್ ಇರತಕ್ಕಂಥ ವಚನ ಸಾಹಿತ್ಯದಲ್ಲಿ. ಹಾಗಾಗಿ ವಚನ ಸಾಹಿತ್ಯ ಹೇಗೆ ಅಂತಂದ್ರೆ ಒಂದು ಸಮುದ್ರ ಇದ್ದ ಹಾಗೆ. ನಾವಂದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಷ್ಟು ಅದೇನಾಗುತ್ತೆ ಅಂದ್ರೆ ಒಂದು ಸಾಗರದಲ್ಲಿ ಒಂದು ಹನಿಯನ್ನು ಅಭ್ಯಾಸ ಮಾಡೋದಷ್ಟು ಅಷ್ಟೇ ನಾವು ಮಾಡ್ಲಿಕ್ಕೆ ಸಾಧ್ಯ. ವಚನ ಸಾಹಿತ್ಯ ಅಷ್ಟೊಂದು ಒಂದು ಮೇರು ಇದು. ಅಷ್ಟೊಂದು ಒಂದು ಕವಿಗಳ ನೀವು ಇಷ್ಟೆಲ್ಲ ಹೇಳುವಾಗ ನನಗೊಂದು ಕವಿದು ಒಂದು ಮಾತು ನೆನಪಾಗ್ತಾ ಇದೆ, ಹೆಕ್ಕಿದ್ದು ಮುತ್ತಾದರೆ ಉಳಿದಿದ್ದು ಸಾಗರ ಅಂತ. ಅಂದ್ರೆ ನೀವು ಇಷ್ಟು ಮುತ್ತು ತಗೊಂಡ್ರೆ ಇಡೀ ಸಾಗರದಷ್ಟು ಬಾಕಿ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದು, ಆ ವಚನ ವಾಜ್ಮಯ ಹೇಗಿದೆ ಅಂತಂದ್ರೆ ಅದು ಒಂದೆರಡು ಲೈನ್ ಇದೆ, ಅದ್ರ ಬಗ್ಗೆ ಹೇಳ್ತೀವಿ. ವಚನ ವಾಜ್ಮಯದ ಬಗ್ಗೆ ಜ್ಞಾಪಕ ಬಂತೀಗ. ಓಂಕಾರ ರೂಪಿ ಪರಮನೆ ಜಗದಾದಿ ಮೂಲ, ಗುರು ಬಸವ ಯುಗಕ್ಕೆ 12ನೇ ಶತಮಾನವಲ್ಲವೇ ಕಾಲ, ಅಲೆ ಅಲೆಯಾಗಿ ಹೊರಹೊಮ್ಮಿದ ಶರಣರ ಅಂತರಂಗದ ನಾದ, ಹಾಜೇನು ಕೂಡಿ ಬೆರೆತಂತ ಸುಮಧುರತೆಯ ಸ್ವಾದ, ಮೊಗೆದರೂ ಬತ್ತದಷ್ಟು ಅಪೂರ್ವ ಸಾಹಿತ್ಯ ಶರದಿ, ಗುರು ಬಸವಣ್ಣನ ಪರಂಪರೆಯ ಶರಣರಿತ್ತ ಅಮೂಲ್ಯ ತತ್ವನಿದೆ. ಅಂದ್ರೆ ಎಷ್ಟು ಮೊಗದಷ್ಟು ಕೂಡ ಅದು ಬತ್ತದಿಲ್ಲ ಸಾಹಿತ್ಯ ಶರದಿ, ಸಾಗರದಷ್ಟು. ಹೌದು, ಇಷ್ಟು ಅದು ಸಾಗರಕ್ಕೆ ನಾವು ಎಲ್ಲಿ ಹೇಗೆ ಎಷ್ಟು ಅಳತೆ ಮಾಡಕ್ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಗುರು ಬಸವಣ್ಣನವರ ಒಂದು ಇದು, ಅವರ ಒಂದು ಆಕರ್ಷಕ ಒಂದು ಲೋಹಚುಂಬಕ ವ್ಯಕ್ತಿತ್ವ 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನ ಒಂದು ಮೂಲೆ ನಾಡಿನಾದ್ಯಂತ ಶರಣರನ್ನ ಆಕರ್ಷಿಸಿ ಅವರು ಹೇಗೆ ಈಗ ನಾವು ನೀರಿನಲ್ಲಿ ಒಂದು ಹನಿ ಬಣ್ಣ ಹಾಕಿದ್ರೆ ಅದು ನಿಧಾನವಾಗಿ ಹರಡುತ್ತೆ, ಅದೇ ಒಂದು ಎಣ್ಣೆ ಬಿದ್ದರೆ ಎಷ್ಟು ತ್ವರಿತವಾಗಿ ಹರಡಿ ಕಂಗೊಳಿಸುತ್ತ ರಂಗಾಗಿ, ಹಾಗೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಕಾಲದಲ್ಲಿ ಎಲ್ಲ ಕಡೆಯಿಂದ ಶರಣರು ಕಲ್ಯಾಣಕ್ಕೆ ಧಾವಿಸಿ ಬಂದರು. ಒಂದು ನಾಣ್ಣುಡಿ ಇದೆ, ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂತ ಇಂಗ್ಲಿಷ್ನಲ್ಲಿ. ಹಾಗೆ 12ನೇ ಶತಮಾನದಲ್ಲಿ ಆಲ್ ರೋಡ್ ಲೀಡ್ಸ್ ಟು ಕಲ್ಯಾಣ ಅಂತ ಹೇಳ್ಬೋದು ನಾವು. ಎಂಥ ಕಡೆಯಿಂದ ಬಂದರು, ಕಾಶ್ಮೀರದಿಂದ ಮೂಳಿಗೆ ಮಾರಯ್ಯನವರು, ಈ ಕೇರಳ ಕಡೆಯಿಂದ ಗೊಗ್ಗವ್ವೆ, ಮತ್ತು ಆಫ್ಘಾನಿಸ್ತಾನದ ಮರಳು ಶಂಕರ ದೇವರು, ಸೌರಾಷ್ಟ್ರದಿಂದ ಆದಯ್ಯ ಶರಣರು, ಸುಮಾರು ವಚನ ಸಾಹಿತ್ಯಗಳನ್ನ ಅವರೆಲ್ಲ ಅನಕ್ಷರಸ್ಥರು. ಮತ್ತೆ ಮೋಳಿಗೆ ಮಾರೇನವರು ಅರಸೊತ್ತಿಗೆಯವರು, ಅಂದರೆ ರಾಜರಾಗಿದ್ದಂಥವ್ರು ಎಲ್ಲರೂ ಅವರವರ ಒಂದು ಹಮ್ಮು ಬಿಮ್ಮುಗಳನ್ನು ಕಳ್ಕೊಂಡು ಗುರು ಬಸವಣ್ಣವರ ವ್ಯಕ್ತಿತ್ವಕ್ಕೆ ಬಂದು ಪರಿಶುದ್ಧ ಚಿನ್ನವಾದ ಚೊಕ್ಕ ಚಿನ್ನವಾಗಿ ಕಂಗೊಳಿಸೋದು, ಶರಣರಾಗಿ ಕಂಗೊಳಿಸಿ ಅನರಕ್ಷಿತ ಒಂದು ಆಗಿದ್ದವರು ಕೂಡ ಅಕ್ಷರಸ್ಥರು ಅನಕ್ಷರಸ್ಥರು ಅನ್ನೋಕ್ಕಿಂತ ಅಜ್ಞಾನದ ಸೆಳೆ ಇತ್ತು ಅಲ್ಲಿ. ಹೌದು, ಕರೆಕ್ಟು. ಆ ವಿದ್ಯಾಭ್ಯಾಸ ಮಾಡಿ ಅದಕ್ಕೆ ಹೇಳ್ತಾರೆ ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಜನವಂತ ಜನಪದ ಸಾಹಿತ್ಯದಲ್ಲಿ. ಬಸವಣ್ಣನವರ ಒಂದು ವ್ಯಕ್ತಿತ್ವ ಆಗಿತ್ತು, ಎಲ್ಲರನ್ನೂ
ತನ್ನ ಅಪ್ಪ ಬೊಪ್ಪ ಅಂತಂದರೆ ಯಾವುದೇ ಒಂದು ಸ್ತರದ ಜನಗಳು ನಮ್ಮ ಸಮಾನತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಅಪ್ಪಿಕೊಂಡು ಅವ್ರನ್ನ ಒಂದು ಕೆಳವರ್ಗದಿಂದ ಬಂದಂಥವ್ರಿಗೂ ಕೂಡ ಒಂದು ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಸಮಾನತೆಯ ಹರಿಕಾರರಾದ್ರು ಅವರು. ಅದಕ್ಕೆ ಅವರನ್ನು ನಾವು ಮಂತ್ರ ಪುರುಷ ವಿಧವಾಗಿ ನಾವು ಅವ್ರನ್ನ ಕೊಂಡಾಡ್ತೀವಿ ಗುರು ಬಸವಣ್ಣನವ್ರನ್ನ. ಈಗ ಸಹ ನಾವು ಸಮಾನತೆ ಸಮಾನತೆ ಅಂತ 12ನೇ ಶತಮಾನದಲ್ಲಿ ಅಂತ ಒಂದು ಮೆಸೇಜ್ ಇತ್ತು. ಹೌದು, ಈಗ ನಾವಿಲ್ಲೆಲ್ಲ ಬಂದು ಕಾರ್ಯಕ್ರಮ ಕೊಡಬೇಕು ಅಂತಂದ್ರೆ ಅಷ್ಟು ಸುಲಭ ಸಾಧ್ಯವಾಗಿಲ್ಲ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ಲ ಇರ್ಲಿಲ್ಲ. ಹಾಗಾಗಿ ಒಂದು ಈಕ್ವಾಲಿಟಿ ಬಗ್ಗೆ ಅವರೊಂದು ಏನದು ಒಂದು ರೂಪುರೇಷೆ ಅದನ್ನ ಮಾಡಿ ಕೊಟ್ಟಿದ್ರು, ಅದನ್ನ ಮುಂದುವರಿಸ್ತಾ ಇದ್ದೀವಿ. ಹೌದು. ಮತ್ತೆ 33 ವಚನಕಾರ್ತಿಯರು, ಅದರಲ್ಲೂ ಕಸಗುಡ್ಸೆ ಕಾಯಕ ಮಾಡ್ತಂಥ ಸತ್ಯಕ್ಕ ಎಂತೆಂಥ ಆಧ್ಯಾತ್ಮಿಕ ವಚನಗಳನ್ನ ಬರೀತಾರೆ. ಮತ್ತು ಹಡಪದ ಅಪ್ಪಣ್ಣವರ ಪುಣ್ಯ ಸ್ತ್ರೀ ಲಿಂಗಮ್ಮನವರು ಎಂತೆಂಥ ಅನುಭವದ ವಚನಗಳನ್ನ ಬರೀತಾರೆ. ನೋಡಿದ್ರೆ ಎಂಥ ಒಂದು ಮೇರು ವ್ಯಕ್ತಿತ್ವ ಗುರು ಬಸವಣ್ಣನವರು. ನಮ್ಗೆ ಏನದು ಎಲ್ಲಾ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಬುನಾದಿ ತಳ ಹಾಕಿ ಕೊಟ್ಬಿಟ್ಟಿದ್ದಾರೆ, ಅದನ್ನ ಮುಂದುವರಿಸಬೇಕು. ಅದು ನಮ್ಗೆ ಆದ್ಯ ಕರ್ತವ್ಯ. ಆಗಿದೆಯಾ ಈಗ? ಆಗಿದೆ. ಓಕೆ, ಆಫ್ ಮಾಡ್ಕೊಳ್ಳೋದಾ? ಆಫ್ ಮಾಡ್ಕೊಳ್ಳೋದು. ಸೊ ಈಗ ಇನ್ನೇನಿಲ್ಲ, ಇನ್ನು ರುಚಿ ನೋಡೋದೊಂದೇ ಇರೋದು ಎಲ್ಲ. ಸೊ ಈಗ ನೀವು ಹೇಳಿದಾಗೆ ಇದು ಎಲ್ಲ ಅನ್ನ ರೆಡಿ ಮಾಡಿಬಿಟ್ಟಿದ್ದೀರಾ. ಅದ್ರ ಜೊತೆ ಸ್ವಲ್ಪ ಸರಿ ಸರಿ. ಟೊಮ್ಯಾಟೊ ಗೊಜ್ಜು. ಓಕೆ, ನೀವು ಹೇಳಿದಾಗೆ ಗೊಜ್ಜು ಸ್ವಲ್ಪ ನೀವೀಗ ಡ್ರೈ ಮಾಡಿದ್ದೀರಾ ಪಲ್ಯದಾಗೆ, ಬಟ್ ಬೇಕಾದ್ರೆ ನೀರು ಹಾಕೊಂಡು ಉಪಯೋಗಿಸೋದಾಗ ಗೊಜ್ಜು 2-3 ದಿನದಲ್ಲಿ ಉಪಯೋಗಿಸ್ಕೋಬಹುದು. ಅದನ್ನ ಇದು ತುಂಬಾ ದಿನ ಇಟ್ಕೋಬಹುದು. ಹೊರಗಡೆ ಹೋದ್ರೆ ಒಂದು 3 ದಿನದವರೆಗೂ ನಾವು ಫ್ರಿಡ್ಜ್ ಇಲ್ಲದೆ ಉಪಯೋಗಿಸ್ಬೋದು. ಓಕೆ ಓಕೆ. ಇಲ್ಲ, ನೀವು ಹೇಳಿದಾಗೆ ಚೆನ್ನಾಗಿ ಒಂಥರ ಸ್ಪೈಸಿ ಟ್ವಿಸ್ಟ್ ಕೊಟ್ಬಿಟ್ಟಿದ್ದೀರಾ. ರೆಗ್ಯುಲರ್ ಟೊಮೆಟೊ ಗೊಜ್ಜು ತಿಂದಿದ್ದೀನಿ, ಸುಮ್ಮನೆ ಉಪ್ಪು ಖಾರ ಹಾಕಿರ್ತಾರೆ, ಟೊಮೆಟೊ ಹಾಕಿರ್ತಾರೆ. ಇದು ಎಲ್ಲದಕ್ಕೂ ತಿನ್ಬೋದು. ಚಪಾತಿ ಪೂರಿಗಂತೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ಆ ಸ್ಪೈಸಿ ಇದೆಯಲ್ಲ, ಎಲ್ರಿಗೂ ಖುಷಿ ಆಗತ್ತೆ. ಸ್ವಲ್ಪ ಬೇರೆ ವಿಭಿನ್ನವಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ, ನಮ್ಗೆ ಏನಾದ್ರು ದಿನ ತಿಂದಿದ್ಬೋದು. ತುಂಬಾ ರುಚಿಯಾಗಿದೆ ಅಮ್ಮ. ಅಷ್ಟೊಂದು ಒಂದು ಒಳ್ಳೆಯ ತಿಂಡಿ ಮಾಡಿದ್ದೀರಾ ಇವತ್ತು, ಅಡುಗೆ ಮಾಡಿದ್ದೀರಾ. ಈಗ ಇನ್ನೊಂದು ಅಡುಗೆ ಮಾಡ್ತಾ ಇದ್ದೀರಲ್ವಾ? ಇನ್ನೊಂದು ಏನು ಅಡುಗೆ ಮಾಡ್ತಾ ಇದ್ದೀರಾ? ಸ್ವೀಟ್ ಕಾರ್ನ್ ವಡ ಮಾಡ್ತೀರಾ. ಓಕೆ. ಸೊ ಇವಾಗ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದೇ ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ರವೆ, ಇದು ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣ್ಸಿಕಾಯಿ, ಇದು ಹಸಿಮೆಣ್ಸಿಕಾಯಿ ಪುಡಿ, ಕೊತ್ತಂಬರಿ ಸೊಪ್ಪು, ಇದು ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ರುಚಿಗೆ ಉಪ್ಪು. ಓಕೆ ಓಕೆ. ಇದು ಇವಾಗ ಉಪ್ಪಿಟ್ಟು ರವೆನೇನಾ? ಉಪ್ಪಿಟ್ಟು ರವೆ. ಓಕೆ. ಆಮೇಲೆ ಸ್ವೀಟ್ ಕಾರ್ನ್ ಅಂದರೆ ಇದು ಪ್ಯಾಕೆಟ್ ಅಲ್ಲಿ ಬರುತ್ತಲ್ಲ ಸ್ವೀಟ್ ಕಾರ್ನ್, ಅದೇನಾ ಅಥವಾ ಬೇರೆ ಯಾವ್ದಾದ್ರು? ಇಲ್ಲ, ಪ್ಯಾಕೆಟ್ ಅಲ್ಲಿ ಬರುತ್ತೆ, ಬಿಡಿಸಿರೋದು ಸಿಕ್ಕುತ್ತೆ. ಓಕೆ. ಆದ್ರೆ ನಾವೇ ಅದು ಬಿಡಿಸಿರೋದು ಎಷ್ಟು ದಿನ ಆಗುತ್ತೋ ಫ್ರಿಡ್ಜ್ ಅಲ್ಲಿ ಇಟ್ಟಿರುತ್ತೆ ಅಂತ ನಾವು ಫ್ರೆಶ್ ಆಗಿ ತಂದು ಬಿಡಿಸ್ಕೊಂಡು ಬಿಡ್ತೀವಿ. ಓಕೆ. ಅದ್ರದ್ದು ಜೋಳದ ತೆನೆನೇ ತಂದ್ಬಿಟ್ಟು ಅದನ್ನ ಹಸಿದಿರಾ? ಅದೇನೋ ಬೇಯಿಸಿಲ್ಲ, ಏನು ಮಾಡಿಲ್ಲ. ಅದನ್ನ ಈಗ ರುಬ್ಕೋಬೇಕು ತರ್ತರಿಯಾಗಿ. ಸ್ವೀಟ್ ಕಾರ್ನ್ ಅನ್ನ ತರ್ತರಿಯಾಗಿ ರುಬ್ಕೋಬೇಕು. ಅದು ರುಬ್ಬೋ ವಿಧಾನ ಅಂತಂದರೆ ಒಂದು ರೌಂಡ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಸ್ಪೂನಲ್ಲಿ ಕೆದ್ಕೊಂಡು, ಇಲ್ಲಾಂದರೆ ಒಂದೇ ಕಡೆ ರುಬ್ಬಿಬಿಡುತ್ತೆ, ಕಾಳು ಹಾಗೇ ಇರುತ್ತೆ. ಓಕೆ ಸರ್. ಈಗ ಸ್ವೀಟ್ ಕಾರ್ನ್ ಅಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ ಅಲ್ವಾ, ಎಲ್ಲ ಕಡೆನೂ ಸಿಗುತ್ತೆ, ಹಾಕೊಂಡ್ಬಿಡ್ತೀರಾ. ಸ್ವೀಟ್ ಕಾರ್ನ್ ಇದು ಬೇರೆ ಇನ್ನೇನಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ, ಅಂದರೆ ಇದು ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ತೀವಿ. ಅಂದರೆ ಈ ಕೋಸಂಬರಿ ಟೈಪು, ಇದಕ್ಕೆ ದಾಳಿಂಬೆ ಮತ್ತು ಇದು ಏನು ಸ್ಪೈಸಿ ಐಟಮ್ಸ್ ಬೇಕು ಅಂತಂದರೆ ಹಾಕ್ಕೊಂಡು ಸ್ನ್ಯಾಕ್ಸ್ ಥರ, ಸಲಾಡ್ ಥರ ಇಲ್ಲ ಹಸಿದೆ ಉಪಯೋಗಿಸ್ತೀವಿ, ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಕೋಸಂಬರಿ ಅಂತ ಮಾಡ್ಕೊ. ಇದಕ್ಕೆ ಕಡಲೆಕಾಯಿ ಬೀಜ ಹುರಿದು ಇದು ಸಿಪ್ಪೆಯಲ್ಲಿ ತೆಗ್ದಿರೋಂಥದ್ದು ಅದೆಲ್ಲ ಹಾಕ್ಕೊಂಡ್ರೆ ಅದೊಂಥರ ಸ್ನ್ಯಾಕ್ಸ್ ಟೈಪ್ ಆಗುತ್ತೆ, ಸಂಜೆ ಹೊತ್ತು ತಿನ್ನಲಿಕ್ಕೆ ಮಾಡಲಿಕ್ಕೆ. ಇದು ರುಬ್ಕೋಬೇಕು. ನೀರೇನು ಹಾಕೊಳ್ಳೋದು? ಏನಿಲ್ಲ, ಇದು ನೀರು ಜಾಸ್ತಿ, ಇದು ರಸ ಇರೋದ್ರಿಂದ ಒಡೆ ತೆಳ್ಳಗೆ ಬರುತ್ತೆ ಅಂತ ರವೆ ಹಾಕೊಂಡು ಕ್ರಿಸ್ಪಿಗೆ ಸ್ವಲ್ಪ ಇದು ಮಾಡ್ಕೊಳ್ಳೋದು. ಇದು ಆಲ್ರೆಡಿ ಹದ ತರಿಸ್ಕೊಳ್ಳೋದು, ನೀರಿನಂಶ ತುಂಬಾನೇ ಇರುತ್ತೆ, ಅದು ಹಾಗೆ ಡೈರೆಕ್ಟಾಗಿ ಮಾಡ್ಲಿಕ್ಕೆ ಬರಲ್ಲ. ಸರಿ, ಮಿಕ್ಸಿಗೆ ಹಾಕೋ. ಸ್ವಲ್ಪ ತರಿ ಆಗಿರ್ಬೇಕು ಅಂತ ಹೇಳಿದ್ರಲ್ಲ, ಕರೆಕ್ಟ್ ಆಗಿದೆ. ಈಗ ಅದ ಸಾಕು ಅಷ್ಟೇ. ಆ ಬೌಲ್ ಕೊಡಿ, ಕಲ್ಸ್ಕೊಳ್ಳೋಣ. ಸೌಟಲ್ಲಿ ಹಾಕೊಂಡ್ಬಿಡ್ತೀರಾ? ಇದೊಂಥರ ಹೊಸ ಸ್ವೀಟ್ ಕಾರ್ನ್ ವಡ ಅಂದರೆ ಎಲ್ಲಿ ನಿಮ್ಮ ಮಗಳು ಅಥವಾ ಸೊಸೆ? ಹೌದು, ಇದು ನನ್ನ ಮಗಳ ಪ್ರಿಪ್ರೇಷನ್. ಇದು ನಮಗೆ ಈ ಹಸಿ ಮೆಣಸಿಕಾಯಿ ಅವೆಲ್ಲ ಅಂದರೆ ಸ್ವಲ್ಪ ಈ ಕಡಲೆಬೇಳೆ ಆ ಥರದ ಪದಾರ್ಥಗಳೆಲ್ಲ ನಮ್ಮಲ್ಲಿ ಯೂಸ್ ಮಾಡಲ್ಲ ಜಾಸ್ತಿ. ಅದು ನಮ್ಮ ದೇಹ ಪ್ರಕೃತಿಗೆ ಒಗ್ಗಲ್ಲ.
ಹಾಗಾಗಿ ನಮ್ಮ ಮನೆಯವರಿಗೆ ಇದು ಅಂದರೆ ಇಷ್ಟ ಆಗುತ್ತೆ. ಇದು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಇದು ಕಾರ್ನ್ ಸ್ವೀಟ್ ಕಾರ್ನ್ ಕಾರ್ನೇ ಅದು ಒಳ್ಳೇದು. ಇದೊಂದು ವೆರೈಟಿ. ಈಗ ಇದಕ್ಕೆ ರವೆ ಹಾಕೊಳ್ಳೋಣ, ಕನ್ಸಿಸ್ಟೆನ್ಸಿ ಬರಲಿ ಅಂತ. ಸ್ವಲ್ಪ ತೆಳ್ಳಗಿರುತ್ತಲ್ಲ ಹಾಗಾಗಿ. ಸೊ ಇಂಥ ವಡೆಗಳೆಲ್ಲ ಅಪರೂಪಕ್ಕೆ ಮಾಡ್ತಾ ಇರ್ತೀರಾ? ಇಲ್ಲ, ಇದು ತುಂಬಾನೇ ಮಾಡ್ತಾ ಇರ್ತೀವಿ. ಯಾಕೆಂತಂದ್ರೆ ಮಳೆಗಾಲದಲ್ಲಿ ಬೇರೆ ಏನು ಸ್ನ್ಯಾಕ್ಸ್ ಜಾಸ್ತಿ ಈ ಚಿಪ್ಸ್ ಆ ಥರದ್ದೆಲ್ಲ ನಾವು ಯೂಸ್ ಮಾಡಲ್ಲ. ಆರೋಗ್ಯಕ್ಕೆ ಹೆಲ್ತಿ ಅಲ್ಲ ಅದು ಅಂತಂದ್ಬಿಟ್ಟು ಸ್ವೀಟ್ ಕಾರ್ನೇ ಜಾಸ್ತಿ ಮಾಡೋದು. ಇದು ಹಸಿಮೆಣಸಿಕಾಯಿ ಜಾಸ್ತಿ ಬೇಕಂದ್ರೆ ಹಾಕೋಬಹುದು, ಖಾರ ಬೇಕಂತಂದ್ರೆ ನಾನು ಮೀಡಿಯಮ್ ಆಗಿ ಹಾಕ್ತಾ ಇದ್ದೀನಿ. ಸರಿ ಸರಿ. ಕೊತ್ತಂಬರಿ ಸೊಪ್ಪು, ಇನ್ನು ಸ್ವಲ್ಪ ಹಸಿಮೆಣಸಿಕಾಯಿ ಹಾಕೋಣ ಬೇಕಾಗುತ್ತೆ ಅನ್ಸುತ್ತೆ. ಸಿಹಿ ಇದೆ ಅಲ್ಲ ಇದು, ಸ್ವೀಟ್ ಕಾರ್ನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇನ್ನೇನು ವಡೆ ಮಾಡ್ತೀರಾ? ವಡೆ ಮಾಡ್ತಾ ಇರ್ತೀನಿ. ಹಾಂ, ಇದ್ರಲ್ಲಿ ನಮ್ಮ ಹಸಿ ಹಲಸಂದೆ ಬರುತ್ತಲ್ಲ, ಅಲಸಂದೆ ಬೀಜ, ಹೌದು, ಅದ್ರ ವಡೆ ಮಾಡ್ತೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣಗೆ ಹಚ್ಕೊಂಡಿರೋಂಥ ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಇದು. ಸಾಲ್ಟ್ ಅಲ್ಲ ಅದು. ಓಕೆ, ಲಾಸ್ಟಿಗೆ ಉಪ್ಪು ಹಾಕಿಬಿಟ್ರೆ ಆಯ್ತು. ಸ್ವೀಟ್ ಕಾರ್ನ್ ಮನೇಲಿದ್ರೆ ಇದನ್ನ ಸಾಯಂಕಾಲ ಬೇಕು ಅನ್ಸ್ಕೊಂಡಾಗ ಮಾಡ್ಕೊಂಡು ತುಂಬಾ ಸುಲಭ ಅಲ್ವಾ? ಯಾರೋ ಒಬ್ರು ಬಿಡಿಸ್ಕೊಟ್ರೆ ಬೆಳ್ಳುಳ್ಳಿ ಬಿಡಿಸಿರೋದು ರೆಡಿ ಆಗಿದೆ. ಈಗ ಕಲ್ಸ್ಕೊಂಡ್ಬಿಡ್ತೀನಿ ಇದನ್ನ. ಓಕೆ ಓಕೆ, ಕಲ್ಸ್ಕೊಳ್ಳಿ. இந்த ಕನ್ಸಿಸ್ಟೆನ್ಸಿ ನೋಡ್ಕೊಂಡು ರವೆ ಹಾಕೋತಾ ಕಲ್ಸ್ಕೋಬೇಕು. ಇಷ್ಟೇ ಐತಿಲ್ಲ ಅಂದ್ರೆ ತುಂಬಾ ನೀರು ಆದ್ರೆ ಬಿಡಕ್ಕೆ ಅದು ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ ಒಳಗೆ, ನೀರು ಬಿಟ್ಕೊಳ್ಳುತ್ತಲ್ವಾ ಸ್ವೀಟ್ ಕಾರ್ನ್ ಇದು. ಈಗ ಬಾಂಡ್ಲೆ ಇಟ್ಬಿಟ್ರೆ ಎಣ್ಣೆ ಕಾಯ್ತಾ ಇರುತ್ತೆ. ಆಯ್ತಾ? ಅಷ್ಟೇ, ಸುಮ್ಮನೆ ಒಂದ್ಸತಿ ಕಲ್ಸ್ಕೊಂಡ್ರೆ ಸ್ವಲ್ಪ ರವೆ ಬೇಕಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಇಟ್ಟ ತಕ್ಷಣ ಸ್ವೀಟ್ ಕಾರ್ನ್ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಇದಕ್ಕೆ ಈರುಳ್ಳಿ ಹಾಕಲ್ಲ. ಈರುಳ್ಳಿ ಹಾಕಿದ್ರೆ ಜಾಸ್ತಿ ರವೆ ಇರುತ್ತೆ, ಅದ್ರ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ಕೊತೀವಿ. ಬೆಳ್ಳುಳ್ಳಿ ಮತ್ತೆ ರುಚಿನೂ ಇರುತ್ತೆ ಬಿಡಿ. ಎಣ್ಣೆಯಲ್ಲಿ ಕರೆದ ತಕ್ಷಣ ಬೆಳ್ಳುಳ್ಳಿ ಒಂಥರ ಕ್ರಂಚಿ ತರ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ರೆಡಿ ಆಗಿದೆ. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ಸರಿ. ಕೈ ತೊಗೊಳ್ತೀರಾ? ಇಲ್ಲ, ಏನು ಅವಶ್ಯಕತೆ ಎಣ್ಣೆ ಹಚ್ತೀನಿ ಈಗ. ಹಾಗೆ ಮತ್ತೆ ಅಮ್ಮ, ನೀವು ಎಷ್ಟೆಲ್ಲ ಕಾರ್ಯಚಟುವಟಿಕೆ ಬಗ್ಗೆ ಮಾತಾಡಿದ್ರಿ, ಏನೋ ನಿಮ್ಮ ಬಸವದಳ ಅಥವಾ ವಚನದ ಬಗ್ಗೆ ಎಲ್ಲ, ಇಷ್ಟೆಲ್ಲ ಒಂದು ಕಾರ್ಯ ಏನದು ಇದೀರಾ, ಎಂಗೇಜ್ ಆಗಿದ್ದೀರಾ. ನಿಮ್ಮ ಮನೆಯವರ ಸಪೋರ್ಟ್ ಇದೆಯಾ ಅದರಲ್ಲಿ? ಖಂಡಿತ. ಅವರು ನನಗಿಂತಲೂ ಈ ಒಂದು ಬಸವಣ್ಣವರ ಒಂದು ತತ್ವಕ್ಕೆ ಬದ್ಧರಾಗಿರ್ತಾರೋ, ನನಗಿಂತ ಹೆಚ್ಚಾಗಿ ನಿಷ್ಠರಾಗಿರುತ್ತೋ ಅವರೇನೆ. ಹಾಗಾಗಿ ಯಾವುದೇ ಕಾರ್ಯಕ್ರಮಕ್ಕೂ, ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಯಾವುದನ್ನು ನಾವು ಅವ್ರು ಮಿಸ್ ಮಾಡೋದಕ್ಕೆ ಬಿಡಲ್ಲ, ಪ್ರೋತ್ಸಾಹ ಕೊಡ್ತಾರೆ. ನೀವು ಎಲ್ಲದಕ್ಕೂ ಒಂದು ಬೆಂಬಲ ಇದ್ದೇ ಇದೆ. ಖಂಡಿತ. ಅಂದ್ರೆ ನಮಗೆ ಈ ಮಾಮೂಲಿ ಈ ಆಧ್ಯಾತ್ಮದ ಬಗ್ಗೆ ಅಂತಂದ್ರೆ ಎಷ್ಟಾದ್ರೂ ಫ್ರೀನೆಸ್ ಇದೆ ನಮಗೆ. ಇದುವರೆಗೂ ಮದುವೆ ಆಗಿ ನನ್ನ ಒಂದು ಫಿಲಮ್ಗೂ ಕೂಡ ಕರ್ಕೊಂಡು ಹೋಗಿಲ್ಲ. ಹೌದಾ? ಅವ್ರು ಆ ಥರದ್ದೆಲ್ಲ ಇಷ್ಟಪಡೋದಿಲ್ಲ, ನಮಗೂ ಇಷ್ಟ ಇಲ್ಲ. ಅಂದ್ರೆ ಅದೇ ಲೈಫ್ ಎಂಜಾಯ್ ಮಾಡಬೇಕು ಆ ಥರ ಇಲ್ಲ ನಮ್ಗೆ. ಏನಂದ್ರೆ ಆಧ್ಯಾತ್ಮ ಒಂದು ಬಿಡುವಿನ ಟೈಮಲ್ಲಿ ಆದ್ಮೇಲೆ ವಚನ ಸಾಹಿತ್ಯ ನೋಡ್ತೀವಿ. ಅದು ಬಿಟ್ಟರೆ ಮಕ್ಕಳು ಮೊಮ್ಮಗಳನ್ನ ಆಡಿಸ್ಕೊಂಡು ಟೈಮ್. ಓಕೆ ಓಕೆ, ಆ ಥರ. ಈಗ ಎಣ್ಣೆ ಕಾದಿದೆ, ರೆಡಿ ಆಗಿದೆ, ಹಾಕೊಂಡು ಇದನ್ನು. ಓಕೆ, ಸ್ವಲ್ಪ ಹಿಟ್ಟು ಇದೆ ಕನ್ಸಿಸ್ಟೆನ್ಸಿ ಇರಬೇಕಾ? ಸ್ವಲ್ಪ ಸಾಫ್ಟ್, ಯಾಕೆಂದ್ರೆ ಬಿಟ್ಕೊಂಡ್ಬಿಡ್ತದೆ. ಕಾರ್ನ ತರ್ತರಿ ಮಾಡಿರ್ತೀವಲ್ವಾ, ಅದಕ್ಕೆ ಟೆಕ್ಸ್ಚರ್ ಇರೋದಿಲ್ಲ, ಬನಿ ಅಂತಾರಲ್ಲ ಅದು ಇರೋದಿಲ್ಲ. ಈ ಥರ ಸ್ವಲ್ಪ ರವೆ ಹಾಕ್ಕೊಂಡ್ರೆ ಅದು ಪ್ಯಾಕಪ್ ಆಗುತ್ತೆ. ಈ ಕಡಲೆಬೇಳೆ ವಡೆ ಎಲ್ಲ ಮಾಡ್ತಾರಲ್ಲ ಅದೇ ಸೇಮ್ ಅದೇ ಪ್ರೊಸೀಜರ್. ಆದರೆ ಈರುಳ್ಳಿ ಹಾಕಲ್ಲ ನಾವು, ಬೆಳ್ಳುಳ್ಳಿ ಹಾಕಿ ಉಪಯೋಗಿಸ್ಕೊತೀವಿ. ಈರುಳ್ಳಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಟ್ರೈ ಮಾಡಿದ್ದೀನಿ. ಆದರೆ ಏನಾಗುತ್ತೆ ಅಂತಂದ್ರೆ ಬೇಗ ಮೆತ್ತಗಾಗುತ್ತೆ. ನೀರು ಬಿಟ್ಕೊಳ್ಳುತ್ತೆ. ಸ್ವೀಟ್ ಕಾರ್ನಲ್ಲೂ ನೀರಿದೆ, ಆಮೇಲೆ ಅದು ಜಾಸ್ತಿ ರವೆ ಎಳೆಯುತ್ತೆ ನೀರು ಬಿಟ್ಕೊಂಡು. ಅವಾಗ ಏನಾಗೋಗುತ್ತೆ, ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಒಳಗಡೆ ಸ್ವಲ್ಪ ಜಾಸ್ತಿ ರವೆ ಇದಿರುತ್ತಲ್ಲ, ರವೆ ಜಾಸ್ತಿ ಒಳಗಡೆ ತುಂಬ ಮೆತ್ತು ಬಂದ್ಬಿಡುತ್ತೆ. ಒಂದು 4-5 ಮಾಡಿದ್ರಲ್ಲ, ಸ್ವಲ್ಪ 1-2 ನಿಮಿಷ ಬೇಯಬೇಕಾಗತ್ತಾ? ಆಲ್ರೆಡಿ ಎಣ್ಣೆ ಕಾದಿದೆ. ಇನ್ನೊಂದ್ಸತಿ ತಿರುಗಿಸ್ಕೋಬೇಕಾ? ಹೌದು, ತಿರುಗಿಸ್ಕೋಬೇಕು. ಈಗ ಇದು ಬೆಂದಿದೆ, ತೆಗೆದುಬಿಡೋಣ. ರೆಡಿ ಮಾಡಿ ಇಟ್ಟಿದ್ದೀವಿ ಟಿಶ್ಯೂ ಪೇಪರಲ್ಲಿ. ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ? ಹೌದು, ತುಂಬ ಕ್ರಿಸ್ಪಿ ಆಗಿರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಉಪಯೋಗಿಸಿದ್ರೆ ಅದೇ ಒಂದು ಟೆಕ್ಸ್ಚರ್ ಇರುತ್ತೆ, ಸ್ಮೆಲ್. ಹೌದೌದು. ಆಫ್ ಮಾಡ್ತೀನಿ. ಓಕೆ, ಸೊ ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ರುಚಿ ನೋಡೋದಕ್ಕೆ ಸಾಕು, ಅಷ್ಟು ತಿನ್ಬಿಡು ಅಂತ ಕೊಡ್ತಾ ಇದ್ದೀರಾ? ಓಕೆ, ತಗೊಳ್ಳಿ, ರೆಡಿಯಾಗಿದೆ. ರುಚಿ ನೋಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ವೀಟ್ ಕಾರ್ನ್ ವಡ ನೀವು ಹೇಳಿದಾಗೆ ಈಗ ಮುಟ್ಟಿ ಇದ್ರೇನೆ ಗೊತ್ತಾಗುತ್ತೆ, ಬಿಸಿ ಬಿಸಿ ಇದೆ.
ಆ ಕ್ರಂಚಿನೆಸ್ ಅಂತ ಹೇಳ್ತಾರಲ್ಲ, ಗರಿ 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 ಇದೆ. ಕಡಲೆಬೇಳೆ ವಡೆಗಿಂತ ತುಂಬ ಕ್ರಂಚಿಯಾಗಿ ಬರುತ್ತೆ ಇದು. ಅದಕ್ಕೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಕಡಲೆಬೇಳೆ ಸ್ವಲ್ಪ ವಾಯು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾರೆ, ಅದರಿಂದ ನಾವು ಇದನ್ನು ರೂಢಿ ಮಾಡ್ಕೊಂಡಿದ್ದೀವಿ ಜಾಸ್ತಿ. ಬಿಸಿ ಇದ್ರೂ ಪರವಾಗಿಲ್ಲ, ಬಿಸಿ ಬಿಸಿನೇ ತಿಂದ್ರೆ ಚೆನ್ನಾಗಿರುತ್ತೆ. ಹೌದು. ತುಂಬಾ ಚೆನ್ನಾಗಿದೆ, ಗರಿ ಗರಿ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ವಡ ತುಂಬಾ ಟೇಸ್ಟಿ, ಡಿಫ್ರೆಂಟ್ ಆಗಿದೆ. ಈರುಳ್ಳಿ ಎಲ್ಲ ಹಾಕಿ, ಈರುಳ್ಳಿ ಹಾಕ್ಲಿಲ್ಲ ಅಂದ್ರೂ ನಿಮ್ಗೆ ಸ್ವೀಟ್ ಕಾರ್ನ್ ಮತ್ತೆ ಬೆಳ್ಳುಳ್ಳಿ ಅದೆರಡು ಅದೊಂದು ಏನದು ಯೂನಿಕ್ ಕಾಂಬಿನೇಷನ್, ಒಂದು ವಿಭಿನ್ನವಾಗಿದೆ, ತುಂಬಾ ರುಚಿಯಾಗಿದೆ ಅಮ್ಮ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ 2ನೇ ಸಲ ಬಂದು 2 ವಿಶೇಷವಾದ 2 ಅಡುಗೆಯನ್ನ ಮಾಡಿ ನಮ್ಗೆ ಪರಿಚಯಿಸಿದಿರ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿ. ಟೊಮೊಟೊ ಗೊಜ್ಜು ಮಾಡಲು ಬೇಕಾಗುವ ಪದಾರ್ಥ: ಟೊಮೊಟೊ 1 ಬೌಲ್, ಈರುಳ್ಳಿ 1 ಬೌಲ್, ಸಾಂಬಾರ್ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಗರಂ ಮಸಾಲ, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ 1 ಚಮಚ, ಅಚ್ಚ ಖಾರದ ಪುಡಿ 1 ಚಮಚ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಗೊಜ್ಜು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆ ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ 2 ನಿಮಿಷ ಕೈಯಾಡಿಸಿ ಹೆಚ್ಚಿದ ಟೊಮೊಟೊ ಹಾಕಿ. ಟೊಮೊಟೊ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ, ನಂತರ ಸಾಂಬಾರ್ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಬಾಡಿಸಿದರೆ ಟೊಮೊಟೊ ಗೊಜ್ಜು ಸವಿಯಲು ಸಿದ್ಧ. ಸ್ವೀಟ್ ಕಾರ್ನ್ ವಡ ಮಾಡಲು ಬೇಕಾಗುವ ಪದಾರ್ಥಗಳು: ಸ್ವೀಟ್ ಕಾರ್ನ್ 1 ದೊಡ್ಡ ಬೌಲ್, ರವೆ 3 ರಿಂದ 4 ಚಮಚ, ಹಸಿಮೆಣಸಿನಕಾಯಿ 2 ಚಮಚ, ಅಚ್ಚ ಖಾರದ ಪುಡಿ 1 ಚಮಚ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 4 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವೀಟ್ ಕಾರ್ನ್ ವಡ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸ್ವೀಟ್ ಕಾರ್ನ್ ಹಾಕಿ ತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು 1 ಬೌಲ್ಗೆ ಹಾಕಿ. ಅದಕ್ಕೆ ರವೆ, ಸಣ್ಣದಾಗಿ ಹೆಚ್ಚಿಟ್ಟ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಒಂದು ಬಾಣಲೆ ಇಡಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ವಡೆ ಆಕಾರದಲ್ಲಿ ತಟ್ಟಿ ಎಣ್ಣೆಯಲ್ಲಿ ಹಾಕಿ ಕರೆದರೆ ರುಚಿಯಾದ ಸ್ವೀಟ್ ಕಾರ್ನ್ ವಡ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಟೊಮೆಟೊ ಗೊಜ್ಜು ಮತ್ತು ಸ್ವೀಟ್ ಕಾರ್ನ್ ವಡೆಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.